ಮಹೇಶ್ ಒಂದು ನಿಮಿಷ ನಾವು ಪವನ್ ಹತ್ರ ಒಂದೇ ಒಂದು ಚಿಕ್ಕ ರಿಯಾಕ್ಷನ್ ತಗೊಂಡು ನೀವು ಅದಕ್ಕೆ ಉತ್ತರ ಕೊಡಬೇಕು. ಪವನ್ ಅವರೇ ಬೆಳಗ್ಗೆ ಹೇಳ್ತಿದ್ರಿ ನೋಡಿ, ಕೊಡಗಿನಲ್ಲಿ 5 ರಿಂದ 5.5 ಲಕ್ಷ ಜನ ಇದ್ರೆ 1.5 ಲಕ್ಷ ಜನ ಈ ಅಕ್ರಮ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿ. ಅದರಿಂದ ಆಗ್ತಾ ಇರುವ ಕೆಲವೊಂದು ಕ್ರೈಮ್ ಚಟುವಟಿಕೆಗಳಲ್ಲಿ ಏರಿಕೆ, ಅದ್ರ ಬಗ್ಗೆ ಕೂಡ ಮಾತನಾಡ್ತಿದ್ರಿ. ಕ್ವಿಕ್ ಆಗಿ ಹೇಳ್ಬೋದಾ ಸಮಸ್ಯೆ ಅಂತ ಹೇಳಿ ಆಕ್ಚುಲಿ ಏನಾಗ್ತಿದೆ ಅಂತ? ಮೇಡಮ್ ಇಲ್ಲ, ಖಂಡಿತವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಬಂದ್ಬಿಟ್ಟು ಕೊಲೆ, ಅತ್ಯಾಚಾರ, ಕಳ್ಳತನ ಮತ್ತೆ ಈ ಗೋಮಾಂಸಕ್ಕೆ ಸಂಬಂಧಪಟ್ಟಂತ ಅಫೆನ್ಸ್ಗಳು, ಇಷ್ಟು ಅಫೆನ್ಸ್ಗಳಲ್ಲಿ ಇವರು ಇತ್ತೀಚಿನ ದಿನಗಳಲ್ಲಿ ನೇರವಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಕೊಡಗಿನಲ್ಲಿ ಇವರಿಂದ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಕೊಡಗಿನಲ್ಲಿ ಒಟ್ಟು 5 ಕಡೆ ನ್ಯಾಯಾಲಯಗಳಿದೆ. ಪ್ರತಿ ನ್ಯಾಯಾಲಯದಲ್ಲೂ ಕೂಡ ಇವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ಗಳಾಗ್ತಾ ಇದೆ. ಆ ಕೇಸ್ಗಳಲ್ಲಿ ಕಾಣಿಸ್ಕೊಳ್ತಿರೋದು ಕೂಡ ಇದೇ ಅಕ್ರಮ ವಲಸಿಗರು, ಬಾಂಗ್ಲಾದೇಶಿಗಳು ಯಾರಿದ್ದಾರೆ ಇವರು. ಜೊತೆಯಲ್ಲಿ ಇವರು ಇನ್ನೊಂದು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಏನು ಅಂತ ಹೇಳಿದ್ರೆ, ಇವರಿಗೆ ಅಲ್ಲಿಂದ ಏನು ಬರುವಾಗ ಒಬ್ಬೊಬ್ಬರಾಗಿ ಬರೋದಿಲ್ಲ ಮೇಡಮ್. ಇದು ದೊಡ್ಡ ಸಮಸ್ಯೆ. ಒಂದೊಂದು ತಂಡದಲ್ಲಿ ಕನಿಷ್ಠ ಅಂದ್ರೆ 20 ರಿಂದ 25 ಜನ ಇರ್ತಾರೆ. ಇವರೆಲ್ಲ ಬೆಂಗಳೂರಿಗೆ ಬಂದು, ನಾನು ಆ ಬೆಳಿಗ್ಗೆ ಹೇಳಿದಾಗೆ ಬೆಂಗಳೂರಿಂದ ಕೂರ್ಗೊಳಗೆ ಬರ್ತಾ ಇದ್ದಾರೆ. ಇವರು ಬರ್ತಾ ಇರುವಂತವ್ರು ದೊಡ್ಡ ಮಟ್ಟಿಗೆ ಗಾಂಜಾ ಕೂಡ ಕೊಡಗಿನೊಳಗೆ ತರ್ತಾ ಇದ್ದಾರೆ. ಮತ್ತೆ ಆಗ್ಲೇ ನಮ್ಮ ಇವರೊಬ್ಬರು ಹೇಳಿದಾಗೆ ಇದುವರೆಗೆ ಅವರು ಪಾಲ್ಗೊಳ್ಳುವಿಕೆಯಿಂದ ಕೊಡಗಿನಲ್ಲಿ ಯಾವುದೇ ರೀತಿ ಕೋಮುಗಲಭೆ ಆಗಿಲ್ಲ. ಆದ್ರೆ ಇನ್ನು ಮುಂದೆ ಅವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಏನೊಂದು ವಿಷದ ತರ ಇವರು ಕೊಡಗಲ್ಲಿ ವ್ಯಾಪಿಸ್ಕೊಳ್ತಾ ಇದ್ದಾರೆ. ಆ ಮೂಲಕ ಇವರಿಂದಾಗಿ ಒಂದು ಕೋಮುಗಲಭೆ ಆಗ್ಬಹುದು ಅಂತ ಹೇಳುವಂತ ಆತಂಕಗಳು ಬಹುಶಃ ಎಲ್ಲಾದ್ರೂ ಕಡೆ ಉಂಟಾಗಬಹುದು. ಎಲ್ಲಕ್ಕಿಂತ ಕೊಡಗಿನಲ್ಲಿ ನಮಗೆ ಭಯ ಏನು ಅಂತ ಹೇಳಿದ್ರೆ, ಇವರೀಗ ಇಡೀ ಕೊಡಗಿನ ಆರ್ಥಿಕತೆಯನ್ನು ಹಿಡಿದು ಬಿಟ್ಟಿದ್ದಾರೆ. ಇಡೀ ಕೊಡಗಿನ ಆರ್ಥಿಕತೆಯನ್ನು ಹಿಡಿದು ಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮ ಪ್ರಸಾರ ಆದ ನಂತರ ಕೊಡಗಿನ ಬೇರೆ ಬೇರೆ ಭಾಗದಿಂದ ಬಹಳಷ್ಟು ಕಾಫಿ ಬೆಳೆಗಾರರು ನನಗೆ ಕರೆ ಮಾಡಿ ಇಲ್ಲ ಪವನ್ಜಿ ಹೆಂಗೆ ಅಂತ ಕೊಡಗಿನ ಆರ್ಥಿಕತೆಯನ್ನ ಹಿಡಿದಿದ್ದ ಅಂದ್ರೆ ಏನು ಹೇಳ್ಬೇಡಿ, ನಮ್ಮ ದೇಶನ ಅವಮಾನ ಮಾಡಬೇಡಿ. ಕೊಡಗು ಜನ ಅಷ್ಟು ವೀಕ್ ಅಲ್ಲ. ಅವ್ರು ಹೇಳಿ ಯಾಕೆ ಹೇಳಿದ್ರು ಅವ್ರು ಕ್ಲಾರಿಫಿಕೇಶನ್ ಕೊಡಗಿನ ಕೆಲವು ಜಾಗಗಳಲ್ಲಿ ಕಾಫಿ ತೋಟ ಲೀಸಿಗೆ ತಗೊಳ್ತಾ ಇದ್ದಾರೆ. ಕೊಡಗಿನಲ್ಲಿ ಇವರು ಸಂಪೂರ್ಣವಾಗಿ ಈ ಸಂತೆ ವ್ಯಾಪಾರ ಮತ್ತೆ ಅಂಗಡಿಗಳ ವ್ಯಾಪಾರಗಳಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ. ಇವರು ಕೊಡಗಿನಲ್ಲಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಜೊತೆನಲ್ಲಿ ಕೊಡಗಿನ ಆರ್ಥಿಕತೆ ಏನಿದೆ ಬಹಳ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ, ಬಹಳ ವ್ಯಾಲಿಡ್ ಪಾಯಿಂಟ್. ಇದಕ್ಕೆ ನಟರಾಜ್ ಗೌಡ್ರು ಹಾಗೆ ಮಹೇಶ್ ಜಿ ಇಬ್ರು ಉತ್ತರ ಕೊಡ್ಬೇಕು. ಏನಪ್ಪಾ ಇತ್ತೀಚೆಗೆ ಕನ್ನಡಿಗರಿಗೆ ಮೀಸಲಾತಿ, ಕೇಳಿಸ್ಕೊಂಡ್ಬಿಡಿ ಸರ್, ಕನ್ನಡಿಗರಿಗೆ ಮೀಸಲಾತಿ C-D ಗ್ರೇಡ್ ಅಲ್ಲಿ ನಮಗೆ ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿ ಎಲ್ಲಿ ಸಿಗುತ್ತೆ ಕೆಲಸ? ಇವರು ಸ್ವಿಗ್ಗಿಯಲ್ಲಿದ್ದಾರೆ, ಕಸ ಎತ್ತುತ್ತಾರೆ. ಭಾಸ್ಕರ್ ರಾವ್ ಅವ್ರು ಹೇಳಿದ್ರು ನಾಳೆ ದಿನ ವಿಧಾನಸೌಧಕ್ಕೆ ಹೋಗಿ ಕಸದ ಕಾಂಟ್ರಾಕ್ಟ್ ತಗೊಳ್ಳೋ ಲೆವೆಲ್ ಅಲ್ಲಿ ಬೆಳೆದಿದ್ದಾರೆ. ದೊಡ್ಡ ಮಾತುಗಳು, ದೊಡ್ಡ ಕೊಡಗಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಿಲ್ಲ ಜನರಿಗೆ ಅವರಿಂದ. ಇದು ಪಕ್ಷಾತೀತವಾಗಿ ರಾಜಕೀಯ ಮಾಡುವಂತದಲ್ಲ ವಿಷಯದಲ್ಲಿ. ಇದು ಇಡೀ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತ ಸಂಬಂಧ. ಇದು ಯಾವುದೋ ಇದು ಸ್ಮಾಲ್ ಮೈಕ್ರೋ ಮ್ಯಾನೇಜ್ಮೆಂಟ್ ಅಲ್ಲ, ಇದು ದೊಡ್ಡದಾಗಿರ್ತಕ್ಕಂಥದ್ದು. ಇಡೀ ದೇಶದ ಅಖಂಡತೆಯ ಪ್ರಶ್ನೆಯಲ್ಲೇ ಅಡಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ನಟರಾಜ್ ಗೌಡ್ರು ಯಾಕೆ ಆಡ್ತಾ ಇದ್ದಾರೆ? ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ ಸರ್. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಸಮಸ್ಯೆ ಬಗ್ಗೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಅವಧಿಯಲ್ಲೂ ಕೂಡ ಇದ್ರ ಬಗ್ಗೆ ನೀವು ಧ್ವನಿ ಎತ್ತಿದ್ರೆ ಅದನ್ನ ಸರಿಪಡಿಸೋ ಪ್ರಯತ್ನ ಮಾಡಿದ್ರಿ. ಸರ್, ಇವತ್ತು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಅಷ್ಟು ಕಷ್ಟನಾ ಇವ್ರನ್ನೆಲ್ಲ ಪತ್ತೆ ಹಚ್ಚೋದು, ದೇಶದೊಳಗೆ ಎಂಟ್ರಿ ಆಗದೆ ಇರೋ ರೀತಿಯಲ್ಲಿ ತಡೆ ಹಿಡಿಯೋದು? ಈಗ ಇದರಲ್ಲಿ ನಾನು ಗೃಹ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಇದೇ ಪ್ರಶ್ನೆ ಬಂತು. ಆಗ ಕೊಡಗು ಮತ್ತೆ ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ಸ್ ಅಲ್ಲಿ ಬಹಳ ಜನ ಇದ್ದಾರೆ ಅಂತ ಹೇಳಿದ್ರು. ನಾವು ನಮ್ಮ SP ಅವ್ರಿಗೆ ಹೇಳಿ ಎಲ್ಲ ಹುಡುಕಾಡಿಸ್ತೀವಿ. ಆಮೇಲೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮೂಲಭೂತವಾದ ಪ್ರಶ್ನೆ ನಂದೇನು ಅಂದ್ರೆ, ಈಗ ನಮ್ಮ ಬಾರ್ಡರ್ಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಪಾಕಿಸ್ತಾನ, ಇನ್ನೊಂದು ಬಾಂಗ್ಲಾದೇಶ. ನೇಪಾಳ ಬಿಡಿ, ನಮ್ಗೂ ಅವ್ರಿಗೂ ಇದಿದೆ ಅಂತ ಸಮಸ್ಯೆ ಏನೂ ಇಲ್ಲ. ಈ ಎರಡನ್ನ ಆ ಗಡಿಯಲ್ಲಿ ಪಾಕಿಸ್ತಾನದವರಾಗ್ಲಿ ಬಾಂಗ್ಲಾದೇಶದವರಾಗ್ಲಿ ನಮ್ಮ ದೇಶಕ್ಕೆ ಬರದ ರೀತಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಭಾರತ ಸರ್ಕಾರದ್ದು. ಆಮೇಲೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶಿಯನ್ನ ಹುಡುಕಿ ಆಚೆ ಹಾಕೋದು ರಾಜ್ಯ ಸರ್ಕಾರದ್ದು. ಅದು ಎರಡೂ ಕೆಲಸ ಆಗ್ಬೇಕು. ಅಲ್ಲಿ ಆಚೆ ಒಳಗಡೆಯಿಂದ ಯಾರು ಬರದಂಗ್ ನೋಡ್ಕೊಳ್ಳೋದು ಭಾರತ ಸರ್ಕಾರದ ಕೆಲಸ. ಇಲ್ಲಿರೋದು ಆಚೆ ಕಳಿಸುವಂತದ್ದು ನಮ್ಮ ರಾಜ್ಯದ ಕೆಲಸ ಆಗ್ಬೇಕು. ಆದಾಗ ಮಾತ್ರ ಸಾಧ್ಯ ಆಗುತ್ತಮ್ಮ ಇದು. ಈ ಭಾಸ್ಕರ್ ರಾವ್ ಅವರು ಒಂದು ಮಾತು ಹೇಳಿದ್ರು. ಒಂದ್ ನಿಮಿಷ ಮಹೇಶ್ ಪ್ಲೀಸ್. ಇಲ್ಲ ಅವರು ಡಿಬೇಟ್ ಅಲ್ಲಿ ಎಂಟರ್ ಆಗ್ತಿಲ್ಲ. ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ರಾಮಲಿಂಗಾರೆಡ್ಡಿ ಸರ್ ಇಂದ. ಭಾಸ್ಕರ್ ರಾವ್ ಅವರು ಹಿಂದೆ ಪೊಲೀಸ್ ಅಧಿಕಾರಿ ಆಗಿದ್ದವರು, ಇವತ್ತು ನಮ್ಗೆ ರಿಯಾಕ್ಷನ್ ಕೊಡೋ ಸಂದರ್ಭದಲ್ಲಿ ಹೇಳಿದ್ರು, ಓಪನ್ ಚಾಲೆಂಜ್ ಮಾಡ್ತೀನಿ, ಯಾವುದೇ ಸರ್ಕಾರ ಇರ್ಲಿ, ಯಾರೇ ಗೃಹ ಸಚಿವರಾಗಿರ್ಲಿ, ಈಸಿ ಇಲ್ಲ ಇವ್ರನ್ನ ಕಳಿಸ್ಲಿಕ್ಕೆ. ಯಾಕಂತಂದ್ರೆ ಇವ್ರನ್ನ ಮುಟ್ಟಕ್ ಹೋದ್ರೆ ಸರ್ ಅಲ್ಲಿ ಬರೋದು UN.
ಎರಡು ಹೇಳಿದ್ರು, ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೆಂಟ್ಸ್, ಮತ್ತೊಂದು ನ್ಯಾಷನಲ್ ಕಮಿಷನ್ ಫಾರ್ ರೆಫ್ಯೂಜೀಸ್ ಅಂತ ಹೇಳಿ. ಇದ್ರ ಪ್ರಕಾರ ಅವ್ರಿಗೆ ಕೂಡ್ಸ್ ಊಟ ಹಾಕ್ಬಿಟ್ಟು ಕಳಿಸ್ಬೇಕು ನಾವು. ಅವ್ರು ಉತ್ತರ ಕೊಡ್ಲಿ ಸರ್, ಉತ್ತರ ಕೊಡ್ಲಿ ಅವರು. ಅವ್ರನ್ನ ನಾವು ಹಿಡ್ದು ಇಟ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಗಳು ಕೂಡ ಇಲ್ಲ ನಮ್ಮಲ್ಲಿ ಹೇಳ್ತಾ ಇದ್ರು ಭಾಸ್ಕರ್ ಅವರು. ರೆಫ್ಯೂಜೀಸ್ ಗಲಾಟೆಗಳಾಗಂತ ಸಂದರ್ಭದಲ್ಲಿ ಬರ್ತಕ್ಕಂಥವ್ರು ರೆಫ್ಯೂಜೀಸ್, ಆದ್ರೆ ಇಲ್ಲಿ ಇರ್ತಕ್ಕಂಥವ್ರು ಅಕ್ರಮವಾಗಿ ಬಂದಿರ್ತಕ್ಕಂಥವ್ರು. ಅದರಿಂದ ಆಚೆ ಕಳಿಸೋದ್ರಲ್ಲಿ ಯಾವ ತೊಂದರೆ ಇಲ್ಲ. ಭಾರತ ಸರ್ಕಾರ ಡಿಟೆನ್ಷನ್ ಸೆಂಟರ್ಗಳಿಲ್ಲ ರಾಜ್ಯದಲ್ಲಿ, ಡಿಟೆನ್ಷನ್ ಸೆಂಟರ್ಗಳಿಲ್ಲ. ಮಾಡ್ಬೇಕು, ಅದನ್ನ ಮಾಡ್ಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹಕಾರದಿಂದ ಎಲ್ಲರಿಬ್ರು ಮಾಡ್ಕೋಬೇಕಾಗುತ್ತೆ. ಮಾಡಿದ್ರೆ ಸಾಧ್ಯ ಇದೆ. ಸರ್ಕಾರ ಈಗ ಲಾಸ್ಟ್ ರಿಯಾಕ್ಷನ್ ಸರ್, ಸರ್ಕಾರ, ರಾಜ್ಯ ಸರ್ಕಾರ, ಈಗ ನಾವಂತೂ ಗಮನಕ್ಕೆ ತಂದಿದ್ದೀವಿ, ಇದು ಹೊಸ ವಿಚಾರ ಅಲ್ಲ, ಇದ್ದಿದ್ದೇ ಎಲ್ರಿಗೂ ಗೊತ್ತಿದ್ದಿದೆ. ಇಮಿಡಿಯೇಟ್ ಆಕ್ಷನ್ ಅಂತ ಹೇಳಿ ನಾವೇನ್ ನಿರೀಕ್ಷೆ ಮಾಡ್ಬೋದು ಸರ್ಕಾರದ ಕಡೆಯಿಂದ? ಈಗ ಸರ್ಕಾರ ಗಟ್ಟಿ ಮನಸ್ಸು ಮಾಡ್ಬೇಕು, ಮಾಡಿ ದುಡಿಯೋದಿರೋ ತಗೊಂಡ್ರೆ ಆಕ್ರಮದ ವಲಸಿಗರನ್ನ ಕಳಿಸ್ಬೋದು. ಎಲ್ಲದಕ್ಕಿಂತಲೂ ಮೂಲಭೂತವಾಗಿ ಅಲ್ಲಿಂದ ಯಾರೋ ಬರೋದ ಹಾಗೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಈಗ ಹೇಳಿ ಮಹೇಶ್. ನೋಡಿಮ್ಮ, ನಾ ಹೇಳ್ತೀನಿ, ಇದರಲ್ಲಿ ಆ ಪಾರ್ಟಿ ಈ ಪಾರ್ಟಿ ಇಲ್ಲ, ಇಡೀ ದೇಶದ ಸೆಕ್ಯೂರಿಟಿ, ಸುರಕ್ಷತೆ, ಅಖಂಡತೆ ಪ್ರಶ್ನೆ ಬಂದಿರತಕ್ಕಂಥದ್ದು. ಇಲ್ಲಿ ನಾವು CAA ಜಾರಿ ಮಾಡಿದ್ವಿ. CAAಗೆ ನಾವು ಒಪ್ಪೋದಿಲ್ಲ ಅಂತೇಳಿ ಏನು ಬಾರ್ಡರ್ ಡಿಸ್ಟ್ರಿಕ್ಸ್, ಯಾವುದು ಬಾರ್ಡರ್ ಜಿಲ್ಲೆ ಅಂದರೆ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ, ಯಾರು ಬೇರೆ ಬೇರೆ ದೇಶದಲ್ಲಿ ಪ್ರಾಸಿಕ್ಯೂಟ್ ಆದಂಥ ಜನನ ಒಳಗಡೆ ಕರ್ಕೊಳ್ಳೋಕ್ಕೆ ಅವಕಾಶ ಕೊಡಲ್ಲ ಅಂತಾರೆ. ಆದರೆ ಕೋಟ್ಯಾಂತರ ಜನ 8% ಜನಸಂಖ್ಯೆ ಇವತ್ತಿನ ಇದ್ರ ಒಳಗಡೆ ಬಾಂಗ್ಲಾದೇಶಿ ಇನ್ಫಿಲ್ಟ್ರೇಷನ್ಸು ವೆಸ್ಟ್ ಬೆಂಗಾಲ್ ಇದ್ದಾರೆ ಅಂತ. ಅಲ್ಲಿಯ ಜನಸಂಖ್ಯೆ 8%. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಇದರಲ್ಲಿ ತೂತು ಮೈನೆ ಇಲ್ಲ, ರಾಜಕೀಯ ಮಾಡೋದಲ್ಲ, ಮೇಲಾಟ ಅಂತಲ್ಲ, ದೇಶದ ಒಂದು ಮುಂದಿನ ಭವಿಷ್ಯ ಇರ್ತಕ್ಕಂಥದ್ದು, ನಮ್ಮ ಡೆಮೋಗ್ರಫಿ ಬದಲಾವಣೆ ಆಗ್ತಿರ್ತಕ್ಕಂಥದ್ದು. ಇನ್ನೊಂದು 30-40 ವರ್ಷ ಆಗ್ತಿದ್ದಂಗೆ ಭಾರತದ ಮಾನಚಿತ್ರನೇ ಬದಲಾವಣೆ ಆಗ್ಬಿಡ್ತದೆ. ಇದರಲ್ಲಿ ಬರೀ ನಮ್ಮ ಓಟಿಗೋಸ್ಕರ ಆ ಯೋಚನೆ ಮಾಡಿದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತೊಂದು ದೃಢವಾಗಿ ಈ ದೇಶದ ಒಂದು ಹಳೆ ರಾಜಕೀಯ ಪಾರ್ಟಿ ಈ ದೇಶದ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಾರೆ ಇವರು. ನಾವಿದೀವ್ರಿ, ನೀವು NRC ಲಾಗು ಮಾಡ್ರಿ, ನಾವು ನಿಮ್ ಜೊತೆ ಸಹಕಾರ ಮಾಡ್ತೀವಿ ಅಂತ ಹೇಳಿಸಿ ಅವ್ರ ಕೈಲಿ. ನಟರಾಜ್ ಗೌಡ್ರೆ ನಿಮ್ಗೇನೆ ಎಲ್ಲರಿಗೆ ಆ ಕಾನೂನಿಗೂ ಇದಕ್ಕೂ ಏನ್ ಸಂಬಂಧ ರೀ? ಗಡಿ ಕಾಯಕ್ಕೆ ಸರಿ ಕೆಲಸ ಮಾಡಿರಿ. ಸ್ವಲ್ಪ ಕಲ್ಪನೆ ಮಾತಾಡಿ. NRC ಅಂತ ಇದ್ರೆ ಆಚೆ ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಕ್ ಹೇಳ್ರಿ. ಬರೀ ಚುನಾವಣೆ ಮಾಡಿದ್ರೆ ಆಗೋದಿಲ್ಲ, ದೇಶ ಕಾಪಾಡಕ್ ಆಗೋದಿಲ್ಲ. ನೀವು ಗಡಿಯನ್ನ ಇಮಿಡಿಯೇಟ್ ಆಗಿ ಒಂದ್ ಗೇಟ್ ಹಾಕ್ಸ್ಬಿಡೋಣಪ್ಪ. ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಬಟ್ ಸ್ಟಿಲ್ ಹೇಳ್ತೀನಿ, ಇಮಿಡಿಯೇಟ್ ಆಗಿ ಒಂದ್ ಗೇಟ್ ಹಾಕ್ಸ್ಬಿಡೋಣಪ್ಪ. ಒಳಗ್ ಬಂದಿದ್ದಾರಲ್ಲ ಅವ್ರ ಕತೆ ಹೇಳ್ರಿ, ಅವ್ರನ್ನ ಹೆಂಗ್ ಆಚೆ ಕಳಿಸ್ತೀರಿ, ಹೆಂಗ್ ಪತ್ತೆ ಹಚ್ತೀರಿ? ಕೂಡ 10 ವರ್ಷದ ಕೇಂದ್ರ ಸರ್ಕಾರ ನಿಮ್ ಪ್ರಕಾರ ಮಲಗಿದೆ, ಕೆಲಸ ಮಾಡ್ತಾ ಇಲ್ಲ, ನಿಷ್ಪ್ರಯೋಜಕರು ಗೃಹ ಸಚಿವ ಧನ್ಯವಾದ. ಕೌಂಟರ್ ಮಾಡಕ್ ಅವಕಾಶ ಇದೆ, ಹೇಳಿ ನಟರಾಜ್ ಗೌಡ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡ್ಬೇಕು. ಐ ಅಗ್ರಿ. ನೀವು ಕೇಂದ್ರ ಸರ್ಕಾರದವರು ಯಾರ್ಯಾರು ನುಸುಳುಕೋರಿದ್ದಾರೆ ಅಂತ ನಾವು ಪಟ್ಟಿ ಮಾಡ್ತೀರಿ. ನಿಮ್ಗೆ ಭದ್ರತಾ ಸಲಹೆಗಾರ ಇರ್ತಾರೆ, ದೋವಲ್, ಜೇಮ್ಸ್ ಬಾಂಡ್ ಇದಾರಲ್ಲ, ಸಲಹೆಗಾರ ಇರ್ತಾರೆ, ಸಲಹೆ ತಗೊಳ್ಳಿ. ಆಂತರಿಕ ಭದ್ರತೆ ಏನ್ ವಿಷಯ, ಗುಪ್ತಚರ ಇಲಾಖೆ ಏನ್ ಕೆಲಸ ಮಾಡಿದೆ, ರಾಜ್ಯ ಸರ್ಕಾರ